ನಾನು ಪ್ರಸ್ತುತ 4 ಎಕರೆಗಳಲ್ಲಿ ಕ್ಯಾರೆಟ್ ಕೃಷಿ ಮಾಡಿದ್ದೇನೆ. ಇನ್ನೂ 2 ಎಕರೆಗಳಲ್ಲಿ ಬೆಳ್ಳುಳ್ಳಿ ಕೃಷಿ ಮಾಡಲು ನಾನು ಸಿದ್ಧನಿದ್ದೇನೆ. ಇಲ್ಲಿಯವರೆಗೆ ನಾನು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದೇನೆ. ಆದರೆ ಸ್ನೇಹಿತನ ಶಿಫಾರಸಿನ ಮೇರೆಗೆ ನಾನು ಮೊದಲ ಬಾರಿಗೆ ಎಪಿಕೆಎಸ್ ಆರ್ಗಾನಿಕ್ಸ್ನ ಅಭಿಮಾನ್ಯವನ್ನು ಬಳಸಿದ್ದೇನೆ. ಅದರ ನಂತರ ನಾನು ಕ್ಯಾರೆಟ್ ಸಸ್ಯಗಳಲ್ಲಿ ಉತ್ತಮ ಬೇರುಗಳ ಬೆಳವಣಿಗೆಯನ್ನು ನೋಡಿದ್ದೇನೆ. ಅಭಿಮಾನ್ ಮತ್ತು ಆರ್ಬಿಕ್ಸ್ ಅನ್ನು ಬಳಸಿದ ನಂತರ ಕ್ಯಾರೆಟ್ ಸಸ್ಯಗಳಲ್ಲಿ ಉತ್ತಮ ಹಸಿರು, ಬೇರುಗಳಲ್ಲಿ ಉತ್ತಮ ಬೆಳವಣಿಗೆ ಮತ್ತು ಕಾಂಡಗಳಲ್ಲಿ ವ್ಯತ್ಯಾಸವು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಆರೋಗ್ಯಕರ ಹಸಿರು ಮತ್ತು ಗೋಚರ ಸುಧಾರಣೆ. ನಮಸ್ಕಾರ ಸರ್, ನಾನು ನವನೀತನ್. ನಾನು ನೀಲಗಿರಿ ಜಿಲ್ಲೆಯ ಉದಗಮಂಡಲಂ ತಾಲ್ಲೂಕಿನ ಸೋಲೂರಿನಿಂದ ಮಾತನಾಡುತ್ತಿದ್ದೇನೆ. ನಮ್ಮ ಪ್ರದೇಶದಲ್ಲಿ ನಾವು ಒಟ್ಟು 8 ಎಕರೆಗಳಲ್ಲಿ ಕೃಷಿ ಮಾಡುತ್ತಿದ್ದೇವೆ. ಪ್ರಸ್ತುತ ನಾವು 4 ಎಕರೆಗಳಲ್ಲಿ ಕ್ಯಾರೆಟ್ ಕೃಷಿ ಮಾಡಿದ್ದೇವೆ. ಇನ್ನೂ 2 ಎಕರೆಗಳಲ್ಲಿ ಬೆಳ್ಳುಳ್ಳಿ ಕೃಷಿಗೆ ಭೂಮಿ ಸಿದ್ಧವಾಗಿದೆ. ಕ್ಯಾರೆಟ್, ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿ ನಮ್ಮ ಪ್ರದೇಶದಲ್ಲಿ ಸಾಮಾನ್ಯ ಬೆಳೆಗಳಾಗಿವೆ. ಪ್ರಸ್ತುತ ಕ್ಯಾರೆಟ್ ಬೆಳೆಯ ಕೆಲವು ಭಾಗಗಳನ್ನು 2 ತಿಂಗಳಿನಿಂದ ನೆಡಲಾಗಿದೆ. ಹಿಂದಿನ ಇನ್ನೊಂದು ಭಾಗವನ್ನು 1 ತಿಂಗಳ ಹಿಂದೆ ನೆಡಲಾಗಿದೆ. ಇಲ್ಲಿಯವರೆಗೆ ನಾವು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದೆವು. ನಂತರ ಒಬ್ಬ ಸ್ನೇಹಿತ ಎಪಿಕೆಎಸ್ ಆರ್ಗಾನಿಕ್ಸ್ನ ಅಭಿಮಾನ್ ಬಳಸಲು ಸಲಹೆ ನೀಡಿದರು. ಅವರು ಸೂಚಿಸಿದಂತೆ ಬಿತ್ತನೆ ಮಾಡಿದ 20 ದಿನಗಳ ನಂತರ ನಾವು ಅಭಿಮಾನ್ ಅನ್ನು ಬಳಸಿದ್ದೇವೆ. ನಾವು ಅದನ್ನು 500 ಮಿಲಿ ಟ್ಯಾಂಕ್ನಲ್ಲಿ ಬೆರೆಸಿದ್ದೇವೆ. ಮೊದಲು ಮಣ್ಣನ್ನು ಚೆನ್ನಾಗಿ ತೇವಗೊಳಿಸಲು ನೀರು ಹಾಕಿದ್ದೇವೆ. ನಂತರ ನಾವು 500 ಮಿಲಿ ಔಷಧವನ್ನು ಒಂದು ಟ್ಯಾಂಕ್ನಲ್ಲಿ ಬೆರೆಸಿ ಸುರಿದೆವು. ಅದರ ನಂತರ ಬೇರಿನ ಬೆಳವಣಿಗೆ ತುಂಬಾ ಚೆನ್ನಾಗಿತ್ತು. ಬಟರ್ಫ್ಲೈ ವಿಧಾನವನ್ನು ಬಳಸಿಕೊಂಡು ನೀರನ್ನು ಸಿಂಪಡಿಸಿದ ನಂತರ ಸಮಯವಿದ್ದರೆ ಬೆಳಿಗ್ಗೆ ಅಥವಾ ಇಲ್ಲದಿದ್ದರೆ ಸಂಜೆ ಸಿಂಪಡಿಸಿದೆವು. ಬಳಸಿದ ಕೆಲವು ದಿನಗಳಲ್ಲಿ ಸಸ್ಯಗಳು ಆರೋಗ್ಯಕರ ಮತ್ತು ಹಸಿರು ಬಣ್ಣಕ್ಕೆ ತಿರುಗಿದವು. ಬೆಳವಣಿಗೆ ಸ್ಥಿರವಾಗಿತ್ತು. ಅಭಿಮಾನ್ ನೀಡಿದ ನಂತರ ನಾವು ಸುಮಾರು 25 ದಿನಗಳ ನಂತರ ಆರ್ಬಿಕ್ಸ್ ಔಷಧವನ್ನು ಸಹ ಬಳಸಿದ್ದೇವೆ. ಅದರ ನಂತರ ಕ್ಯಾರೆಟ್ ಸಸ್ಯಗಳಲ್ಲಿ ಮತ್ತಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ನಾವು ನೋಡಿದ್ದೇವೆ. ಸಸ್ಯಗಳ ಕಾಂಡವು ದೃಢವಾಗಿ ಮತ್ತು ಬಲವಾಗಿ ಬೆಳೆಯಿತು. ಕ್ಯಾರೆಟ್ಗಳ ಬಣ್ಣವು ಉತ್ತಮ ಹೊಳಪಿನೊಂದಿಗೆ ಹೊಳೆಯುವಂತೆ ಕಾಣುತ್ತಿತ್ತು. ಈ ಕ್ಯಾರೆಟ್ಗಳು ಈಗ 60 ದಿನಗಳು ಹಳೆಯವು. ಇಲ್ಲಿಯವರೆಗೆ ಬಳಸಲಾದ ರಾಸಾಯನಿಕ ಔಷಧಿಗಳಿಗೂ ಮತ್ತು ಈ ನೈಸರ್ಗಿಕ ಉತ್ಪನ್ನಕ್ಕೂ ದೊಡ್ಡ ವ್ಯತ್ಯಾಸವಿದೆ. ವಿಶೇಷವಾಗಿ ಸಸ್ಯಗಳ ಆರೋಗ್ಯ, ಬೇರಿನ ಬೆಳವಣಿಗೆ ಮತ್ತು ಬಣ್ಣದಲ್ಲಿ ಉತ್ತಮ ಬದಲಾವಣೆಯಾಗಿದೆ. ಅಭಿಮಾನ್ಯ ಮತ್ತು ಆರ್ಬಿಕ್ಸ್ ಅನ್ನು ಬಳಸಿದ ನಂತರ ಕ್ಯಾರೆಟ್ ಸಸ್ಯಗಳಲ್ಲಿ ಬೇರಿನ ಬೆಳವಣಿಗೆ ಸುಧಾರಿಸಿತು. ಸಸ್ಯಗಳು ಹಸಿರಾಗಿದ್ದವು ಮತ್ತು ಕಾಂಡವು ಬಲವಾಗಿತ್ತು. ಕ್ಯಾರೆಟ್ಗಳ ಬಣ್ಣ, ಆಕಾರ ಮತ್ತು ಗುಣಮಟ್ಟ ಉತ್ತಮವಾಗಿತ್ತು ಮತ್ತು ರಾಸಾಯನಿಕ ವಿಧಾನಕ್ಕೆ ಹೋಲಿಸಿದರೆ ಉತ್ತಮ ಬದಲಾವಣೆ ಕಂಡುಬಂದಿದೆ. ನಾವು ಇಲ್ಲಿಯವರೆಗೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದೆವು. ಆದರೆ ಅಭಿಮಾನ್ಯ ಮತ್ತು ಆರ್ಬಿಕ್ಸ್ ಅನ್ನು ಬಳಸಿದ ನಂತರ ಕ್ಯಾರೆಟ್ ಸಸ್ಯಗಳಲ್ಲಿ ವ್ಯತ್ಯಾಸವು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಉತ್ತಮ ಹಸಿರು, ಬೇರುಗಳಲ್ಲಿ ಉತ್ತಮ ಬೆಳವಣಿಗೆ ಮತ್ತು ಕಾಂಡದಲ್ಲಿ ಬಲ. ಕ್ಯಾರೆಟ್ಗಳ ಬಣ್ಣ ಮತ್ತು ಗುಣಮಟ್ಟ ಸುಧಾರಿಸಿದೆ. ನಮಗೆ ಉತ್ತಮ ಅನುಭವ ಸಿಕ್ಕಿರುವುದರಿಂದ ನಾವು ಅದನ್ನು ಬಳಸುವುದನ್ನು ಮುಂದುವರಿಸಲು ಯೋಜಿಸಿದ್ದೇವೆ.